ಭಾಳಷ್ಟು ದೇಶ ನೋಡಾಕತ್ತಿತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ. ಎಷ್ಟು ಹುರುಪು ಉಲ್ಲಾಸದಿಂದ ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮತದಾನ ನಡೆದೈತಿ ನೋಡ್ರಿ. ನಿಪ್ಪಾಣಿ ಗಿಪ್ಪಾಣಿದಿಂದ ಪಟಕ ಗಿಟಕ ಮದುವೆಯಾಗ ಹೆಂಗೆ ವಿಜೃಂಭಣೆಯಿಂದ ಬರಾಕತ್ತಾರಲ್ಲ ಆ ಟೈಪ್ ಬರಾಕತ್ತಾರ ರೀ. ಭಾಳ ಖುಷಿಯಿಂದ ಬರಾಕತ್ತಾರ. ಅಂದ್ರೆ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನಾಗುವುದು, ಅದರ ಸಲುವಾಗಿ ಕೆಲವು ಕ್ಷೇತ್ರದಲ್ಲಿ ಚುನಾವಣೆ ಆಗಬೇಕು, ಫಲಿತಾಂಶ ಘೋಷಣೆ ಆಗಬಾರ್ದು. ಕೆಲವು ಕಡೆ ಚುನಾವಣೆ ಆಗಬೇಕು, ಫಲಿತಾಂಶ ಘೋಷಣೆ ಆಗಬೇಕು. ಇವೆಲ್ಲ ಆದೇಶಗಳು ಅದಾವ್ರಿ. ಏನೇನೋ ತಿಳಿವಾತು. ಆದರೆ ನಮಗೆ ಒಂದು ಬಹಳ ವಿಚಿತ್ರ ಅನಿಸ್ತು ನಿನ್ನೆ, ಯಾವಾಗ ಈ ಹುಕ್ಕೇರಿಯ ಚುನಾವಣೆಗೆ ತಡೆಯಾಜ್ಞೆ ಬಂದ ತಕ್ಷಣ ಎಂಥ ಹಿರಿಯ ಕಾನೂನು ಪಂಡಿತರು ಇರ್ಬೇಕ್ರಿ, ಯಾವ ಲಾ ಪಾಯಿಂಟ್ಗಳನ್ನು ಹುಡುಕಿ ಮತ್ತೆ ತಿರುಗಿ ಚುನಾವಣೆ ಆದೇಶ ಆಗು ಹಂಗೆ ಮಾಡ್ತಾರಂದ್ರೆ ಕಾನೂನಿನ ಪಂಡಿತರ ಜ್ಞಾನಕ್ಕೆ ಒಂದು ಲೈಕ್ ಮತ ಶೇರ್ ಮಾಡಬೇಕು, ಮೆಚ್ಚಬೇಕು. ಆ ವಕೀಲ ಯಾರು, ಆ ನ್ಯಾಯವಾದಿ ಯಾರು, ಆ ನ್ಯಾಯವಾದಿಗಳ ಸಂಘಟಕರು ಯಾರು? ಬೆಳಗಾವಿ ಜಿಲ್ಲಾದವ್ರ ರೀ. ಈಗ ನಾವು ಬಾತ್ಮಿ ತೆಗೆದೀವಿ, ಸೌದತ್ತಿ ತಾಲೂಕಿನವ್ರಂತ್ರಿ. ಅವ್ರ ತಂದೆ ರಿಟೈರ್ಡ್ ಪೊಲೀಸ್ ಆಫೀಸರ್, ಅವರ ಮಗ ಪ್ರಶಾಂತ ಗೌಡ ಇವತ್ತು ರಾಜ್ಯ ನೋಡುವಂಗೆ ಮಾಡಿದರು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ದಲ್ಲಿ ಇವರು ವಾದ ಮಾಡೋಕೆ ನಿಂತ್ರಂದ್ರೆ ಈ ಎಲ್ಲರ ಕಣ್ಣು ವಕೀಲರ ಮೇಲೆ ಬೀಳ್ತೈತೆ ಅಂತ್ರಿ. ದೇವ್ರಂಥ ಶಕ್ತಿ ಎಲ್ಲರಿಗೂ ಕೊಡೋದಿಲ್ಲ, ಅಂಥ ಯುಕ್ತಿ ಎಲ್ಲರಿಗೂ ಕೊಡೋದಿಲ್ಲ, ಅಂಥ ಭಕ್ತಿ ಎಲ್ಲರಿಗೂ ಕೊಡೋದಿಲ್ಲ. ಆ ನ್ಯಾಯ ದೇವತೆ ಮೇಲೆ ನಂಬಿಕೆ ಇಟ್ಕೊಂಡು ಪ್ರಮಾಣ ವಚನ ತೆಗೆದುಕೊಂಡು ಇವತ್ತು ಈ ಹಿಡಿದಿದ್ದ ಕೇಸ್ ಸಲುವಾಗಿ ನಾನು ವಾದ ಮಂಡಿಸ್ತೀನಿ, ಅದು ಯಶ ಆಗಬೇಕು ಅನ್ನುವ ಮನೋಭಾವನೆಯಿಂದ ಇವತ್ತು ಪ್ರಶಾಂತ ಗೌಡ ಇವತ್ತು ನ್ಯಾಯ ದೇಗುಲವನ್ನು ಎತ್ತಿ ಹಿಡಿಯುವಂಗೆ ಮಾಡಿದರು. ಇವತ್ತು ರಾಜ್ಯಲ್ಲ ದೇಶ ನೋಡಿತು. ಇದು ತಕ್ಷಣ ಆದೇಶ 24 ತಾಸು ಒಳಗಡೆ. ಹೆಂಗೆ ಕಾನೂನು ಹುಡುಕಿರ್ಬೇಕು ನೋಡ್ರಿ. ಅವ್ರ ಜೊತೆ ಮತ್ತೊಬ್ಬರಿದ್ದರು ಪ್ರಭುಲಿಂಗನಾವದಗಿ. ಪ್ರಭುಲಿಂಗನಾವದಗಿ ಹೆಸರು ಕೇಳಿರ್ಬೇಕು ನೀವು. ಇವತ್ತು ರಾಜ್ಯ ಅನೇಕ ದೇಶದಲ್ಲಿ ದೆಹಲಿ ಮಟ್ಟದಲ್ಲಿ ಹೋರಾಟ. ಇವರು ಕರ್ನಾಟಕ ರಾಜ್ಯದ ನೀರಿನ ಸಮಸ್ಯೆ ಇರಬೇಕು, ಕಾತರ್ಕಿನಂಥವರು ಅನೇಕ ರಾಜ್ಯದ ಸಮಸ್ಯೆಗಳಿರಬೇಕು, ಅಂತಾರಾಜ್ಯದ ಸಮಸ್ಯೆಗಳಿರಬೇಕು. ಆವಾಗ ನೆನಪಿಗೆ ಬರುವುದು ಕಾನೂನು ಪಂಡಿತರ ಪುಸ್ತಕ ತೆಗೆದು ನೋಡುವಾಗ ಇವರು ಪುಸ್ತಕ ತೆಗೆದು ನೋಡೋಕ್ಕಿಂತ ಮೊದಲ ಲಾ ಪಾಯಿಂಟ್ ಹೇಳ್ತಾರ್ರಿ. ಅಂಥ ಪ್ರಶಾಂತ ಗೌಡನ ಬಗ್ಗೆ ಹೇಳಕ್ಕೆ ಬಂದೀನಿ. ಇವತ್ತಿದೆ ನಮ್ಮ ಬೆಳಗಾವಿ ಜಿಲ್ಲೆ ಹೆಮ್ಮೆ ಪುತ್ರ. ಬೆಳಗಾವಿ ಜಿಲ್ಲೆಯ ಇದೇ ಸೌದತ್ತಿ ತಾಲೂಕಿನ ಮಲ್ಲೂರು ಗ್ರಾಮದ ರಿಟೈರ್ಡ್ ಪೊಲೀಸ್ ಅಧಿಕಾರಿಯ ಸುಪುತ್ರ, ಕರ್ನಾಟಕದ ವರಪುತ್ರ ಪ್ರಶಾಂತ ಗೌಡ. ಅವ್ರ ಜೊತೆ ಒಬ್ರು ಇರ್ತಾರ್ರಿ, ವೀರಭದ್ರ ಪಾಟೀಲ್ ಅಡ್ವೊಕೇಟ್. ನೂರಾರು ವಕೀಲರು ಅವ್ರ ಜೊತೆ ಕೆಲಸ ಮಾಡ್ತಾರ್ರಿ. ಭಾರಿ ದೊಡ್ಡ ಟೀಮ್ ಐತೆ ಅದು. ಆ ನೂರಾರು ವಕೀಲರ ಟೀಮ್ ಏನು ಮಾಡ್ತೈತಿ ಗೊತ್ತೈತೇನ್ರಿ? ದೈನಂದಿನವಾಗಿ ರಾಜ್ಯ ಮತ್ತು ದೇಶದಲ್ಲಿ ಯಾವ್ಯಾವ ರೂಲಿಂಗ್ಗಳು ಆಗ್ತಿರ್ತಾವ, ಯಾವ್ಯಾವ ಕಾರ್ಯಕಲಾಪದಲ್ಲಿ ವಾದ ವಿವಾದಗಳು ಹೆಂಗಾಗ್ತಾವ, ಮಂಡನೆಗಳು ಹೆಂಗಾಗ್ತಾವ ಅನ್ನೋದು ಕಾದು ನೋಡ್ತಿರ್ತಾರೆ. ಅದು ನಿಜವಾದ ವಕೀಲಿಕೆ ವೃತ್ತಿ. ಯಾವಾಗಲೂ ಪುಸ್ತಕಗಳನ್ನು ಓದಿ ಅಧ್ಯಯನ ಮಾಡುವುದಕ್ಕಿಂತಲೂ ವಾದ ವಿವಾದ ಮಾಡಿ ಅಲ್ಲಿ ಗೆಲ್ಲುವುದು ಅದು ಭಾಳ ಇಂಪಾರ್ಟೆಂಟು. ಅಂಥ ವಕೀಲರಿಗೆ ಇವತ್ತು ಬೆಲೆ ಐತಿ. ಅಜಾತ ಶತ್ರುಗಳ್ರಿ ಇವರು, ಕಾನೂನು ಪಂಡಿತರು. ದೇವ್ರಿಗೆ ಅಂಥ ಬುದ್ಧಿ ಕೊಟ್ಟಿರ್ತಾನೆ. ಎಲ್ಲರಿಗೂ ಕೊಡಂಗಿಲ್ಲ, ಎಲ್ಲರೂ ವಿಶ್ವೇಶ್ವರ ಆಗೋದಿಲ್ಲ, ಒಬ್ಬೊಬ್ಬರಿಗೆ ಕೊಟ್ಟಿರ್ತಾನೆ. ಎಲ್ಲರೂ ರಾಮ್ ಜೇಠ್ಮಲಾನಿ ಆಗ್ತಾರ, ಎಲ್ಲರೂ ಅಭಿಷೇಕ್ ಸಿಂಘ್ವಿ ಆಗ್ತಾರ, ಕಪಿಲ್ ಸಿಬಾಲ್ ಆಗ್ತಾರ, ಕಿಶೋರ್ ಶರ್ಮಾ ಆಗ್ತಾರ? ಇಲ್ಲ. ಎಲ್ಲರಿಗೂ ಒಂದೊಂದು ದೇವರು ದಾನದ ರೂಪದಲ್ಲಿ ವಿದ್ಯಾದಾನ ಕೊಟ್ಟಿರ್ತಾನ. ಅಂಥ ಸರಸ್ವತಿ ಅಡಗಿಸಿಕೊಂಡಂತ ಇದೆ ಬೆಳಗಾವಿ ಜಿಲ್ಲೆಯ ಪ್ರಶಾಂತ ಗೌಡ. ರಾಜ್ಯ ನೋಡುವಂಗೆ ಮಾಡ್ರಿ, 24 ತಾಸಿನಾಗ ಸ್ಟೇ ವೇಕೆಂಟ್. ಅದಕ್ಕೊಂದು ಶಕ್ತಿ ಬೇಕ್ರಿ, ಎಲ್ಲರಿಗೂ ಆಗೋದಿಲ್ಲ ಅದು. ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಸ್ಟೇ ಬಂದ ತಕ್ಷಣ ಕತ್ತಿ ಮುಗಿದು ಹೋಯ್ತು, ಸೂಟಿ ಬಂದು ಕೋರ್ಟ್ ಬಂದು ಹಾಕೈತಿ. ವಿಚಲಿತರಾಗಿದ್ದರು ಕತ್ತಿ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳು, ಕತ್ತಿ ಅಭಿಮಾನಿಗಳು. ಏನು ಮಾಡೋದು ಇನ್ನು ಮುಂದೆ? ಸಾವುಕಾರ್ ಯಾವ ಏನೇನು ಮುಂದೆ ದಿಕ್ಕ ತೋಚುವ ತಕ್ಷಣ ಧಾವಿಸಿ ಬರ್ತಾರೆ. ಎಲ್ಲರ ಮನಸ್ಸಿನಲ್ಲಿ ನೆನಪಿಟ್ಕೋತಾರೆ ಪ್ರಶಾಂತ ಗೌಡ ಇದಕ್ಕೊಂದು ಔಷಧ ತೆಗಿತಾರೆ, ಫಾರ್ಮುಲಾ. ಆ ಔಷಧ ಫಾರ್ಮುಲಾ ತೆಗೆದ ತಕ್ಷಣ 24 ತಾಸಿನಾಗ ಮರಳಿ ಚುನಾವಣೆ ಮಾಡುವಂಗ ಶಕ್ತಿ ತೋರಿಸಿದಂಥ ಆ ಪ್ರಶಾಂತ ಗೌಡ ವಕೀಲ ನ್ಯಾಯವಾದಿಗೆ ಒಂದು ಸ್ಪೆಷಲ್ ಲೈಕ್ ಮಾಡಲೇಬೇಕು. ಅವ್ರ ಜೊತೆ ಇರುವಂಥ ವೀರಭದ್ರ ಮತ್ತು ಪ್ರಭುಲಿಂಗನಾವದಗಿ ಈ ಟೀಮ್ಗೆ ಯಾವಾಗಲೂ ಸೆಲ್ಯೂಟ್ ಮಾಡಬೇಕು. ನ್ಯಾಯ ದೇಗುಲ ಅವ್ರ ಹತ್ರ ಐತಿ. ಇಲ್ಲಿಗೆ ಚಿತ್ರ ವಿಚಿತ್ರ ಆಗ್ತೈತ್ರಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ.
ಜಾರಕಿಹೊಳಿ ಸಹೋದರರು ನ್ಯಾಯಾಲಯದಿಂದ ಅದಕ್ಕೆ ಸ್ಟೇ ತಂದರು. ಕತ್ತಿ ಸಹೋದರರು ಮತ್ತು ಕತ್ತಿ ಅಭಿಮಾನಿ ಬಳಗ ಕತ್ತಿ ಆ್ಯಂಡ್ ಗ್ರೂಪ್ ಕಂಪನಿ ಅದನ್ನು ಅಷ್ಟೇ ವೇಕೆಂಟ್ ಮಾಡಿದರು. ನ್ಯಾಯದ ಮುಖಾಂತರ, ಕಾನೂನು ಹೋರಾಟದ ಮುಖಾಂತರ. ಇಂಥ ಒಂದು ಶಕ್ತಿ ಈ ನ್ಯಾಯವಾದಿಗಳಿಗೆ ದೇವರು ಕೊಟ್ಟಾನಂದ್ರೆ, ಅಂಥ ನ್ಯಾಯವಾದಿಗಳು ಕರ್ನಾಟಕಕ್ಕೆ ಹುಟ್ಟಿದ್ದು ಕರ್ನಾಟಕದ ಪುಣ್ಯ ಕರ್ಮಭೂಮಿಯ ಹೊರಪುತ್ರ ಅಲ್ರಿ. ಹಂಗಾದ್ರೆ DCC ಬ್ಯಾಂಕ್ ನಾಳೆ ಸಾಯಂಕಾಲವರೆಗೆ ಏನಾಗುತ್ತೈತೆ? 5-6 ಗಂಟೆಗೆ ಲೈವ್ ಬರ್ತೀನಿ, ಕಮೆಂಟ್ ಹಾಕೋತ ಹೋಗ್ರಿ. ಇದು ರಾಜ ನೋಡುವಂಥ ಬ್ಯಾಂಕ್, ಎಷ್ಟು ಜಿದ್ದಿನ ಬ್ಯಾಂಕ್. ಯಾರ್ಯಾರೋ ಗುಪ್ತ ಕಾರ್ ಕೊಟ್ರಂತ, ಯಾರ್ಯಾರೋ ದೊಡ್ಡ ಹುಡುಗರೇ ಕೊಟ್ರಂತ. ಯಾಕೆ ಕೊಟ್ಟಿದ್ದು ಖರೆ ಇದ್ರೆ ಗೊತ್ತಾಗ್ಬೇಕಿರಲ್ಲ. ಅವೆಲ್ಲ ಸಾರಾಂಶ ಸುದ್ದಿ ಬರಾಕತ್ತಾವ. ಆ ಸುದ್ದಿ ಏನು ಮುಂದೆ ಹೇಳ್ತಾನೆ. ಆ ಸುದ್ದಿ ಹೇಳೋಕ್ಕಿಂತ ಮುಂಚಿತ 5-5:30 6 ಗಂಟೆಗೆ ಲೈವ್ ಮುಖಾಂತರ ಬರ್ತೀನಿ, ನೇರ ಮಾತಾಡ್ತೀನಿ. ಏನು ಅನಿಸಿಕೆಗಳದಾವ ನಿಮ್ಮ ನನಗೆ ತಿಳಿಸ್ರಿ. ಹಾಗಾದ್ರೆ ಈ ನ್ಯಾಯವಾದಿಗಳು ಮಾಡಿದಂಥ ನ್ಯಾಯ ದೇಗುಲತೆಯ ಕೆಲಸಕ್ಕೆ ಲೈಕ್ ಶೇರ್ ಮಾಡಿರಿ. ಇಂಥವ್ರಿಗೆ ಶಕ್ತಿ ತುಂಬ್ರಿ, ಇವರು ರಾಜ್ಯದಾಗ ಬೆಳಿಬೇಕು. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ. ಫೇಸ್ಬುಕ್ ಫಾಲೋ ಮಾಡ್ಕೋತ ಹೋಗ್ರಿ. ನಮಸ್ಕಾರ.